ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ ಇಡೀ ರಾತ್ರಿ ಎಲ್ಲ ಈ ಒಂದು ವಿದ್ಯಾದಾನ ಶಿಕ್ಷಣ ಸಂಸ್ಥೆಯ ಜಾಗ ಏನಿತ್ತು ಇದನ್ನು ತೆರವು ಮಾಡಿದ್ರು. ಆ ತೆರವು ಮಾಡಿದಂಥ ಸಮಯದಲ್ಲಿ ಹಳೆ ಕಾಲದ ಗೋಡೆ ಕೂಡ ಗೋಚರವಾಗಿದೆ. ಆ ಗೋಡೆಯಲ್ಲಿ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಇಡೀ ರಾತ್ರಿ ಎಲ್ಲ ಇಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಈ ಒಂದು ಗೋಡೆಯ ಪಕ್ಕದಲ್ಲೇ ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡಿದ್ರು. ತೆರವು ಮಾಡಿದಂಥ ಸಮಯದಲ್ಲಿ ಪುರಾತನ ಕಾಲದ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಗೊತ್ತಾಗಬೇಕಾಗಿದೆ. ಇದೇ ಒಂದು ಜಾಗದಲ್ಲಿ ಏನು ಶಿವಲಿಂಗ ಇತ್ತು, ಇಲ್ಲೊಂದು ಮುಂಭಾಗದಲ್ಲಿ ಚಿಕ್ಕದೊಂದು ಕಲ್ಲಿತ್ತು. ಆ ಕಲ್ಲು ಬಿದ್ದಂಥ ಸಮಯದಲ್ಲಿ ಇಲ್ಲಿ ಏನು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಈ ಶಿವಲಿಂಗ ಯಾವ ಶತಮಾನದ್ದು ಯಾವ ಕಾಲದ್ದಂತೂ ಕೂಡ ಹೇಳಬೇಕಾಗತ್ತೆ. ಇದು ಮೇಲ್ನೋಟಕ್ಕೆ ನೋಡಿದರೆ ಹಿತ್ತಾಳಿದು ಅಥವಾ ಬೆಳ್ಳಿದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ಈ ಒಂದು ಶಿವಲಿಂಗ ತಿರುಗಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ನಿನ್ನೆ ಕೂಡ ಉತ್ಖನನ ಕಾರ್ಯ ಸಮಯದಲ್ಲಿ ಶಿವಲಿಂಗದ ಪಾನಿಪೀಠ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ಈ ಒಂದು ಬೃಹತ್ ರಾಜರ ಕಾಲದಂಥ ಗೋಡೆಯಲ್ಲಿ ಕೋಟೆ ಗೋಡೆಯಲ್ಲಿ ಇವಾಗ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದನ್ನು ಪ್ರಥಮವಾಗಿ ಇವರೇ ಕಂಡಿದ್ರು. ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೆಂಗ್ ನೋಡಿದ್ರಿ ನೀವು ಇದನ್ನಂತ? ಇಲ್ಲ ಸರ್, ಅದು ಇಲ್ಲೇ ಕ್ಲೀನ್ ಮಾಡ್ತಾ ಇದ್ರ, ನಾವು ಆ ಕಡೆಯಿಂದ ಬಂದ್ವಿ, ನೋಡ್ತಾ ನಿಂತ್ಕೊಂಡಿದ್ವಿ ಸರ್. ಈ ಕೋಟೆ ಗೋಡೆ ಇತ್ತಲ್ಲ, ಈ ಕೋಟೆ ಗೋಡೆ ನೋಡಿದ್ವಿ ಸರ್. ಅದು ಕೋಟೆ ಗೋಡೆಯಲ್ಲಿ ಶಿವಲಿಂಗ ಕಾಣ್ತು ಸರ್. ಅದು ಶಿವಲಿಂಗ ಕಾಣ್ತಲ್ಲ. ಮತ್ತೆ ಇಲ್ಲೇ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ, ಅವ್ರಿಗೆ ಹೇಳಿದೆ ಸರ್, ಇಲ್ಲಿ ಶಿವಲಿಂಗ ಇದೆ ನೋಡಿ ಅಂತೇಳಿ. ಅವ್ರು ನೋಡಿ ಮತ್ತೆ ನಿಮಗೆ ಹೇಳಿದ್ರು ಸರ್. ಅದು ಅಲ್ಲೇ ನಾವು ಮತ್ತೆ ತೊಗೊಂಡಿವಿ ಸರ್, ಕೈಯಲ್ಲಿ ತೊಗೊಂಡು ಮತ್ತೆ ಒಳ್ಳೆ ರಿಟರ್ನ್ ಅಲ್ಲೇ ಇಟ್ಟಿದ್ದೀವಿ ಸರ್. ಅದು ಎಲ್ಲಿತ್ತು ಅನ್ನೋದು ಪ್ರೂಫ್ ಎಲ್ಲೇ ಇರಲಿ ಅಂತೇಳಿ ರಿಟರ್ನ್ ಅಲ್ಲೇ ಇಟ್ಟಿದ್ದೀವಿ ಸರ್. ಅದು ಹಾಂ ಸರ್, ನೋಡು ಕೂತಾಗಲ್ಲ ಸರ್, ಅಲ್ಲ ಹಂಗಾಗಿ ಬಂದಿದ್ದೀವಿ ನಾವು. ಹಾಂ, ಈಗ ನೀವು ಇಲ್ಲಿ ನೋಡ್ಬೇಕಾದ್ರೆ ಸಿಕ್ತನ್ರಿ ಅದು? ಹಾಂ, ನಾವು ನೋಡ್ಬೇಕಾದ್ರೆ ಸಿಕ್ತು ಸರ್. ಅದು ಏನು ಅಧಿಕಾರಿಗಳು ಏನಂದ್ರಿ? ಅಧಿಕಾರಿಗಳು ಏನಂದಿಲ್ಲ ಸರ್, ಅವ್ರು ಏನು ಹೇಳಿಲ್ಲ ಸರ್. ಅಲ್ಲೇ ಇಟ್ಬಿಡು ಅಂತ ಹೇಳಿದ್ರು. ನೀವು ಇದು ಮಾಡ್ತಾ ಇದ್ರಲ್ಲ ಸರ್, ನೋಡ್ಲಿ ಅಂತ ಸುಮ್ಬಿಟ್ಟಿದ್ದೀವಿ ಸರ್ ನಾವು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಉತ್ಖನನ ಕಾರ್ಯ ಪಕ್ಕದಲ್ಲೇ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಉತ್ಖನನ ಕಾರ್ಯ ನಡೀತಾ ಇದೆ. ಆ ಉತ್ಖನನ ಕಾರ್ಯ ಪಕ್ಕದಲ್ಲಿ ಇವಾಗ ಈ ಒಂದು ಶಿಕ್ಷಣ ಸಂಸ್ಥೆಯ ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡುವಂತ ಸಮಯದಲ್ಲಿ ಇಲ್ಲಿ ಒಂದು ಶಿವಲಿಂಗ ಗೋಚರವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಅಧಿಕಾರಿಗಳೇ ಕೂಡ ಸ್ಪಷ್ಟನೆ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ ಇಡೀ ರಾತ್ರಿ ಎಲ್ಲ ಈ ಒಂದು ವಿದ್ಯಾದಾನ ಶಿಕ್ಷಣ ಸಂಸ್ಥೆಯ ಜಾಗ ಏನಿತ್ತು ಇದನ್ನು ತೆರವು ಮಾಡಿದ್ರು. ಆ ತೆರವು ಮಾಡಿದಂಥ ಸಮಯದಲ್ಲಿ ಹಳೆ ಕಾಲದ ಗೋಡೆ ಕೂಡ ಗೋಚರವಾಗಿದೆ. ಆ ಗೋಡೆಯಲ್ಲಿ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಇಡೀ ರಾತ್ರಿ ಎಲ್ಲ ಇಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಈ ಒಂದು ಗೋಡೆಯ ಪಕ್ಕದಲ್ಲೇ ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡಿದ್ರು. ತೆರವು ಮಾಡಿದಂಥ ಸಮಯ ಪುರಾತನ ಕಾಲದ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಗೊತ್ತಾಗಬೇಕಾಗಿದೆ. ಇದೇ ಒಂದು ಜಾಗದಲ್ಲಿ ಏನು ಶಿವಲಿಂಗ ಇತ್ತು, ಇಲ್ಲೊಂದು ಮುಂಭಾಗದಲ್ಲಿ ಚಿಕ್ಕದೊಂದು ಕಲ್ಲಿತ್ತು. ಆ ಕಲ್ಲು ಬಿದ್ದಂಥ ಸಮಯದಲ್ಲಿ ಇಲ್ಲಿ ಏನು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಈ ಶಿವಲಿಂಗ ಯಾವ ಶತಮಾನದ್ದು ಯಾವ ಕಾಲದ್ದಂತೂ ಕೂಡ ಹೇಳಬೇಕಾಗತ್ತೆ. ಇದು ಮೇಲ್ನೋಟಕ್ಕೆ ನೋಡಿದರೆ ಹಿತ್ತಾಳಿದು ಅಥವಾ ಬೆಳ್ಳಿದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ಈ ಒಂದು ಶಿವಲಿಂಗ ತಿರುಗಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ನಿನ್ನೆ ಕೂಡ ಉತ್ಖನನ ಕಾರ್ಯ ಸಮಯದಲ್ಲಿ ಶಿವಲಿಂಗದ ಪಾನಿಪೀಠ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ಈ ಒಂದು ಬೃಹತ್ ರಾಜರ ಕಾಲದಂಥ ಗೋಡೆಯಲ್ಲಿ ಕೋಟೆ ಗೋಡೆಯಲ್ಲಿ ಇವಾಗ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದನ್ನು ಪ್ರಥಮವಾಗಿ ಇವರೇ ಕಂಡಿದ್ರು. ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೆಂಗ್ ನೋಡಿದ್ರಿ ನೀವು ಇದನ್ನಂತ? ಇಲ್ಲ ಸರ್, ಅದು ಇಲ್ಲೇ ಕ್ಲೀನ್ ಮಾಡ್ತಾ ಇದ್ರ, ನಾವು ಆ ಕಡೆಯಿಂದ ಬಂದ್ವಿ, ನೋಡ್ತಾ ನಿಂತ್ಕೊಂಡಿದ್ವಿ ಸರ್. ಈ ಕೋಟೆ ಗೋಡೆ ಇತ್ತಲ್ಲ, ಈ ಕೋಟೆ ಗೋಡೆ ನೋಡಿದ್ವಿ ಸರ್. ಅದು ಕೋಟೆ ಗೋಡೆಯಲ್ಲಿ ಶಿವಲಿಂಗ ಕಾಣ್ತು ಸರ್. ಅದು ಶಿವಲಿಂಗ ಕಾಣ್ತಲ್ಲ. ಮತ್ತೆ ಇಲ್ಲೇ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ, ಅವ್ರಿಗೆ ಹೇಳಿದೆ ಸರ್, ಇಲ್ಲಿ ಶಿವಲಿಂಗ ಇದೆ ನೋಡಿ ಅಂತೇಳಿ. ಅವ್ರು ನೋಡಿ ಮತ್ತೆ ನಿಮಗೆ ಹೇಳಿದ್ರು ಸರ್. ಅದು ಅಲ್ಲೇ ನಾವು ಮತ್ತೆ ತೊಗೊಂಡಿವಿ ಸರ್, ಕೈಯಲ್ಲಿ ತೊಗೊಂಡು ಮತ್ತೆ ಒಳ್ಳೆ ರಿಟರ್ನ್ ಅಲ್ಲೇ ಇಟ್ಟಿದ್ದೀವಿ ಸರ್. ಅದು ಎಲ್ಲಿತ್ತು ಅನ್ನೋದು ಪ್ರೂಫ್ ಎಲ್ಲೇ ಇರಲಿ ಅಂತೇಳಿ ರಿಟರ್ನ್ ಅಲ್ಲೇ ಇಟ್ಟಿದ್ದೀವಿ ಸರ್. ಅದು ಹಾಂ ಸರ್, ನೋಡು ಕೂತಾಗಲ್ಲ ಸರ್, ಅಲ್ಲ ಹಂಗಾಗಿ ಬಂದಿದ್ದೀವಿ ನಾವು. ಹಾಂ, ಈಗ ನೀವು ಇಲ್ಲಿ ನೋಡ್ಬೇಕಾದ್ರೆ ಸಿಕ್ತನ್ರಿ ಅದು? ಹಾಂ, ನಾವು ನೋಡ್ಬೇಕಾದ್ರೆ ಸಿಕ್ತು ಸರ್. ಅದು ಏನು ಅಧಿಕಾರಿಗಳು ಏನಂದ್ರಿ? ಅಧಿಕಾರಿಗಳು ಏನಂದಿಲ್ಲ ಸರ್, ಅವ್ರು ಏನು ಹೇಳಿಲ್ಲ ಸರ್. ಅಲ್ಲೇ ಇಟ್ಬಿಡು ಅಂತ ಹೇಳಿದ್ರು. ನೀವು ಇದು ಮಾಡ್ತಾ ಇದ್ರಲ್ಲ ಸರ್, ನೋಡ್ಲಿ ಅಂತ ಸುಮ್ಬಿಟ್ಟಿದ್ದೀವಿ ಸರ್ ನಾವು.
ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಉತ್ಖನನ ಕಾರ್ಯ ಪಕ್ಕದಲ್ಲೇ ಇಲ್ಲಿ ನಾವು ನೋಡ್ತಾ ಇರ್ಬೋದು ಉತ್ಖನನ ಕಾರ್ಯ ಏನ್ ನಡೀತಾ ಇದೆ. ಆ ಉತ್ಖನನ ಕಾರ್ಯ ಪಕ್ಕದಲ್ಲಿ ಇವಾಗ ಈ ಒಂದು ಶಿಕ್ಷಣ ಸಂಸ್ಥೆಯ ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡುವಂತ ಸಮಯದಲ್ಲಿ ಇಲ್ಲಿ ಒಂದು ಶಿವಲಿಂಗ ಗೋಚರವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಅಧಿಕಾರಿಗಳೇ ಕೂಡ ಸ್ಪಷ್ಟನೆ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ ಇಡೀ ರಾತ್ರಿ ಎಲ್ಲ ಈ ಒಂದು ವಿದ್ಯಾದಾನ ಶಿಕ್ಷಣ ಸಂಸ್ಥೆಯ ಜಾಗ ಏನಿತ್ತು ಇದನ್ನು ತೆರವು ಮಾಡಿದ್ರು. ಆ ತೆರವು ಮಾಡಿದಂಥ ಸಮಯದಲ್ಲಿ ಹಳೆ ಕಾಲದ ಗೋಡೆ ಕೂಡ ಗೋಚರವಾಗಿದೆ. ಆ ಗೋಡೆಯಲ್ಲಿ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಇಡೀ ರಾತ್ರಿ ಎಲ್ಲ ಇಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಈ ಒಂದು ಗೋಡೆಯ ಪಕ್ಕದಲ್ಲೇ ಶಾಲೆ ಇತ್ತು. ಶಾಲೆಯನ್ನು ತೆರವು ಮಾಡಿದ್ರು. ತೆರವು ಮಾಡಿದಂಥ ಸಮಯ ಪುರಾತನ ಕಾಲದ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಗೊತ್ತಾಗಬೇಕಾಗಿದೆ. ಇದೇ ಒಂದು ಜಾಗದಲ್ಲಿ ಏನು ಶಿವಲಿಂಗ ಇತ್ತು, ಇಲ್ಲೊಂದು ಮುಂಭಾಗದಲ್ಲಿ ಚಿಕ್ಕದೊಂದು ಕಲ್ಲಿತ್ತು. ಆ ಕಲ್ಲು ಬಿದ್ದಂತ ಸಮಯದಲ್ಲಿ ಇಲ್ಲಿ ಏನು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಈ ಶಿವಲಿಂಗ ಯಾವ ಶತಮಾನದ್ದು ಯಾವ ಕಾಲದ್ದಂತೂ ಕೂಡ ಹೇಳಬೇಕಾಗತ್ತೆ. ಇದು ಮೇಲ್ನೋಟಕ್ಕೆ ನೋಡಿದರೆ ಹಿತ್ತಾಳಿದು ಅಥವಾ ಬೆಳ್ಳಿದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ಈ ಒಂದು ಶಿವಲಿಂಗ ತಿರುಗಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ನಿನ್ನೆ ಕೂಡ ಉತ್ಖನನ ಕಾರ್ಯ ಸಮಯದಲ್ಲಿ ಶಿವಲಿಂಗದ ಪಾನಿಪೀಠ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ಈ ಒಂದು ಬೃಹತ್ ರಾಜರ ಕಾಲದಂತ ಗೋಡೆಯಲ್ಲಿ ಕೋಟೆ ಗೋಡೆಯಲ್ಲಿ ಇವಾಗ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದನ್ನು ಪ್ರಥಮವಾಗಿ ಇವರೇ ಕಂಡಿದ್ರು. ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೆಂಗ್ ನೋಡಿದ್ರಿ ನೀವು ಇದನ್ನಂತ? ಇಲ್ಲ ಸರ್, ಅದು ಇಲ್ಲೇ ಕ್ಲೀನ್ ಮಾಡ್ತಾ ಇದ್ರ, ನಾವು ಆ ಕಡೆಯಿಂದ ಬಂದ್ವಿ, ನೋಡ್ತಾ ನಿಂತ್ಕೊಂಡಿದ್ವಿ ಸರ್. ಈ ಕೋಟೆ ಗೋಡೆ ಇತ್ತಲ್ಲ, ಈ ಕೋಟೆ ಗೋಡೆ ನೋಡಿದ್ವಿ ಸರ್. ಅದು ಕೋಟೆ ಗೋಡೆಯಲ್ಲಿ ಶಿವಲಿಂಗ ಕಾಣ್ತು ಸರ್. ಅದು ಶಿವಲಿಂಗ ಕಾಣ್ತಲ್ಲ. ಮತ್ತೆ ಇಲ್ಲೇ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ, ಅವ್ರಿಗೆ ಹೇಳಿದೆ ಸರ್ ಇಲ್ಲೇ ಶಿವಲಿಂಗ ಇದೆ ನೋಡಿ ಅಂತೇಳಿ. ಅವ್ರು ನೋಡಿ ಮತ್ತೆ ನಿಮಗೆ ಹೇಳಿದ್ರು ಸರ್. ಅದು ಅಲ್ಲೇ ನಾವು ಮತ್ತೆ ತೊಗೊಂಡಿವಿ ಸರ್, ಕೈಯಲ್ಲಿ ತೊಗೊಂಡು ಮತ್ತೆ ಒಳ್ಳೆ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು ಎಲ್ಲಿತ್ತು ಅನ್ನೋದು ಪ್ರೂಫ್ ಎಲ್ಲೇ ಇರಲಿ ಅಂತೇಳಿ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು ಹಾಂ ಸರ್, ನೋಡು ಕುತೂಹಲ ಸರ್ ಅಲ್ಲ, ಹಂಗಾಗಿ ಬಂದಿದ್ವಿ ನಾವು. ಹಾಂ, ಈಗ ನೀವು ಇಲ್ಲಿ ನೋಡ್ಬೇಕಾದ್ರೆ ಸಿಕ್ತನ್ರಿ ಅದು? ನಾವು ನೋಡ್ಬೇಕಾದ್ರೆ ಸಿಕ್ತು ಸರ್. ಅದು ಏನು ಅಧಿಕಾರಿಗಳು ಏನಂದ್ರಿ? ಅಧಿಕಾರಿಗಳು ಏನಂದಿಲ್ಲ ಸರ್, ಅವ್ರು ಏನು ಹೇಳಿಲ್ಲ ಸರ್. ಅಲ್ಲೇ ಇಟ್ಬಿಡು ಅಂತ ಹೇಳಿದ್ರು. ನೀವು ಇದು ಮಾಡ್ತಾ ಇದ್ರಲ್ಲ ಸರ್, ನೋಡ್ಲಿ ಅಂತ ಸುಮ್ಬಿಟ್ಟಿದ್ವಿ ಸರ್. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಉತ್ಖನನ ಕಾರ್ಯ ಪಕ್ಕದಲ್ಲೇ ಇಲ್ಲಿ ನಾವು ನೋಡ್ತಾ ಇರ್ಬೋದು ಉತ್ಖನನ ಕಾರ್ಯ ಏನ್ ನಡೀತಾ ಇದೆ. ಆ ಉತ್ಖನನ ಕಾರ್ಯ ಪಕ್ಕದಲ್ಲಿ ಇವಾಗ ಈ ಒಂದು ಶಿಕ್ಷಣ ಸಂಸ್ಥೆಯ ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡುವಂತ ಸಮಯದಲ್ಲಿ ಇಲ್ಲಿ ಒಂದು ಶಿವಲಿಂಗ ಗೋಚರವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಅಧಿಕಾರಿಗಳೇ ಕೂಡ ಸ್ಪಷ್ಟನೆ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ ಇಡೀ ರಾತ್ರಿ ಎಲ್ಲ ಈ ಒಂದು ವಿದ್ಯಾದಾನ ಶಿಕ್ಷಣ ಸಂಸ್ಥೆಯ ಜಾಗ ಏನಿತ್ತು ಇದನ್ನು ತೆರವು ಮಾಡಿದ್ರು. ಆ ತೆರವು ಮಾಡಿದಂಥ ಸಮಯದಲ್ಲಿ ಹಳೆ ಕಾಲದ ಗೋಡೆ ಕೂಡ ಗೋಚರವಾಗಿದೆ. ಆ ಗೋಡೆಯಲ್ಲಿ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಇಡೀ ರಾತ್ರಿ ಎಲ್ಲ ಇಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಈ ಒಂದು ಗೋಡೆಯ ಪಕ್ಕದಲ್ಲೇ ಶಾಲೆ ಇತ್ತು. ಶಾಲೆಯನ್ನು ತೆರವು ಮಾಡಿದ್ರು. ತೆರವು ಮಾಡಿದಂಥ ಸಮಯದಲ್ಲಿ ಪುರಾತನ ಕಾಲದ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಗೊತ್ತಾಗಬೇಕಾಗಿದೆ. ಇದೇ ಒಂದು ಜಾಗದಲ್ಲಿ ಏನು ಶಿವಲಿಂಗ ಇತ್ತು, ಇಲ್ಲೊಂದು ಮುಂಭಾಗದಲ್ಲಿ ಚಿಕ್ಕದೊಂದು ಕಲ್ಲಿತ್ತು. ಆ ಕಲ್ಲು ಬಿದ್ದಂತ ಸಮಯದಲ್ಲಿ ಇಲ್ಲಿ ಏನು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಈ ಶಿವಲಿಂಗ ಯಾವ ಶತಮಾನದ್ದು ಯಾವ ಕಾಲದ್ದಂತೂ ಕೂಡ ಹೇಳಬೇಕಾಗತ್ತೆ. ಇದು ಮೇಲ್ನೋಟಕ್ಕೆ ನೋಡಿದರೆ ಹಿತ್ತಾಳಿದು ಅಥವಾ ಬೆಳ್ಳಿದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ಈ ಒಂದು ಶಿವಲಿಂಗ ತಿರುಗಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ನಿನ್ನೆ ಕೂಡ ಉತ್ಖನನ ಕಾರ್ಯ ಸಮಯದಲ್ಲಿ ಶಿವಲಿಂಗದ ಪಾನಿಪೀಠ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ಈ ಒಂದು ಬೃಹತ್ ರಾಜರ ಕಾಲದಂತ ಗೋಡೆಯಲ್ಲಿ ಕೋಟೆ ಗೋಡೆಯಲ್ಲಿ ಇವಾಗ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದನ್ನು ಪ್ರಥಮವಾಗಿ ಇವರೇ ಕಂಡಿದ್ರು. ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೆಂಗ್ ನೋಡಿದ್ರಿ ನೀವು ಇದನ್ನಂತ? ಇಲ್ಲ ಸರ್, ಅದು ಇಲ್ಲೇ ಕ್ಲೀನ್ ಮಾಡ್ತಾ ಇದ್ರ, ನಾವು ಆ ಕಡೆಯಿಂದ ಬಂದ್ವಿ, ನೋಡ್ತಾ ನಿಂತ್ಕೊಂಡಿದ್ವಿ ಸರ್. ಈ ಕೋಟೆ ಗೋಡೆ ಇತ್ತಲ್ಲ, ಈ ಕೋಟೆ ಗೋಡೆ ನೋಡಿದ್ವಿ ಸರ್. ಅದು ಕೋಟೆ ಗೋಡೆಯಲ್ಲಿ ಶಿವಲಿಂಗ ಕಾಣ್ತು ಸರ್. ಅದು ಶಿವಲಿಂಗ ಕಾಣ್ತಲ್ಲ. ಮತ್ತೆ ಇಲ್ಲೇ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ, ಅವ್ರಿಗೆ ಹೇಳಿದೆ ಸರ್ ಇಲ್ಲೇ ಶಿವಲಿಂಗ ಇದೆ ನೋಡಿ ಅಂತೇಳಿ. ಅವ್ರು ನೋಡಿ ಮತ್ತೆ ನಿಮಗೆ ಹೇಳಿದ್ರು ಸರ್. ಅದು ಅಲ್ಲೇ ನಾವು ಮತ್ತೆ ತೊಗೊಂಡಿವಿ ಸರ್, ಕೈಯಲ್ಲಿ ತೊಗೊಂಡು ಮತ್ತೆ ಒಳ್ಳೆ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು ಎಲ್ಲಿತ್ತು ಅನ್ನೋದು ಪ್ರೂಫ್ ಎಲ್ಲೇ ಇರಲಿ ಅಂತೇಳಿ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು ಹಾಂ ಸರ್, ನೋಡು ಕುತೂಹಲ ಸರ್ ಅಲ್ಲ, ಹಂಗಾಗಿ ಬಂದಿದ್ವಿ ನಾವು. ಹಾಂ, ಈಗ ನೀವು ಇಲ್ಲಿ ನೋಡ್ಬೇಕಾದ್ರೆ ಸಿಕ್ತನ್ರಿ ಅದು? ನಾವು ನೋಡ್ಬೇಕಾದ್ರೆ ಸಿಕ್ತು ಸರ್. ಅದು ಏನು ಅಧಿಕಾರಿಗಳು ಏನಂದ್ರಿ? ಅಧಿಕಾರಿಗಳು ಏನಂದಿಲ್ಲ ಸರ್, ಅವ್ರು ಏನು ಹೇಳಿಲ್ಲ ಸರ್.
ಅಲ್ಲೇ ಇಟ್ಬಿಡು ಅಂತ ಹೇಳಿದ್ರು. ನೀವು ಇದು ಮಾಡ್ತಾ ಇದ್ರಲ್ಲ ಸರ್, ನೋಡ್ಲಿ ಅಂತ ಸುಮ್ಬಿಟ್ಟಿದ್ದೀವಿ ಸರ್ ನಾವು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಉತ್ಖನನ ಕಾರ್ಯ ಪಕ್ಕದಲ್ಲೇ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಉತ್ಖನನ ಕಾರ್ಯ ಏನ್ ನಡೀತಾ ಇದೆ. ಆ ಉತ್ಖನನ ಕಾರ್ಯ ಪಕ್ಕದಲ್ಲಿ ಇವಾಗ ಈ ಒಂದು ಶಿಕ್ಷಣ ಸಂಸ್ಥೆಯ ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡುವಂತ ಸಮಯದಲ್ಲಿ ಇಲ್ಲಿ ಒಂದು ಶಿವಲಿಂಗ ಗೋಚರವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಅಧಿಕಾರಿಗಳೇ ಕೂಡ ಸ್ಪಷ್ಟನೆ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.